ಮಾಡ್ರಿ. ಎಲ್ಲರೂ ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು, ಸರಿಯಾಗಿ ಮಾಡ್ರಿ. ಮಾಡೋದಾದ್ರಿಂದ ವಿಡಿಯೋ ಪರಿಭ್ರಮಣ ಅಂದ್ರೆ ಸುತ್ತಳತೆ. ಇಷ್ಟು ತಿಳಿಸಿ ಹೇಳಿದ್ ನೋಡಿ. ಪರಿಭ್ರಮಣ ಅಂದ್ರೆ ಸುತ್ತಳತೆ. ಒಂದು ವೃತ್ತದ ತ್ರಿಜ್ಯ 35 ಸೆಂಟಿಮೀಟರ್ ಅದ. ತ್ರಿಜ್ಯಷ್ಟು ಒಂದು ವೃತ್ತದ ತ್ರಿಜ್ಯ 35 ಸೆಂಟಿಮೀಟರ್ ಅಂದ್ರೆ ವ್ಯಾಸ ಎಷ್ಟಾಯ್ತು? 70 ಸೆಂಟಿಮೀಟರ್ ಆಯ್ತು. ಅದು 100 ಸುತ್ತ ಹಾಕ್ಯದದು. ಅದು 100 ಸುತ್ತ ಹಾಕಿದ ಒಟ್ಟು ದೂರ ಎಷ್ಟು ಅಂತ ಕೇಳ್ತಾನೆ. ಅದನ್ನು ನೀವು ಸುತ್ತಳತೆ ಸೂತ್ರ ಹಚ್ಚಿ ಮಾಡ್ರಿ, ಬರ್ತದೆ. ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಮಾಡೋದಾದ್ರಿಂದ ಮೊದಲ ಒಂದು ಸುತ್ತಳತೆ ತಕ್ಕೋರಿ, ಆಮೇಲೆ ಇಂಟು 100 ಮಾಡಿಬಿಡ್ರಿ. ಅದು ಕ್ರಮಿಸಿದ ದೂರ ಬಂದುಬಿಡ್ತಾವೆ. ತಿಳಿತಲ್ಲ? ಹಾಂ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ತ್ರಿಜ್ಯ 35 ಸೆಂಟಿಮೀಟರ್ ಕೊಟ್ಟಾನ. ಒಂದು ಸುತ್ತು ಅಂದ್ರೆ ಸುತ್ತಳತೆ ಅಥವಾ ಪರಿಧಿ. ಒಂದು ಸುತ್ತದ ಅಳತೆ ತಕ್ಕೋಬೇಕು ಮೊದಲು. ಒಂದು ಸುತ್ತಿನ ಅಳತೆ ಅಂದರೆ ಏನು? ಪರಿಧಿ. ವೃತ್ತದ ಸುತ್ತಳತೆ ಬರಬರಿ. ವೃತ್ತದ ಸುತ್ತಳತೆ ಬರಬರಿ. ವೃತ್ತದ ಸುತ್ತಳತೆ ಅಂದ್ರೂ ಒಂದೇ. ಇನ್ನೊಂದು ಹೆಸರೇನು? ಪರಿಧಿ. ಪರಿಧಿ ಅಂದ್ರೂ ಒಂದೇ. ಇದರದ ಸೂತ್ರ ಏನು? 2 ಗುಂಡ್ಲೆ ತ್ರಿಜ್ಯ, 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ಪಾಯಿ ಅಂದ್ರೇನು? 22/7 ಬರೋಬರಿ 2 ಗುಂಡ್ಲೆ ತ್ರಿಜ್ಯ ಎಷ್ಟದ? 35 ಅದ. ಆಮೇಲೆ 22 7 7 ತಳಗಿಡಬೇಕು, ನೆನ್ಪಿಟ್ಟು. 7 ಒಂದಲೆ 7 5ಲೆ 5 2 10 10 22 220 ಸೆಂಟಿಮೀಟರ್ ಆಯ್ತು. ಎಷ್ಟು ಕಣ್ಣೀರೇ ದೊಡ್ಡದು ಅನ್ನಿಸ್ತದ? ಒಂದು ಸುತ್ತಿನ ಅಳತೆ. ಒಂದು ಸುತ್ತಿಗೆ ಎಷ್ಟು ಹೋಗ್ತದ? ಅದು 5 2 10 22 10 220 ಸೆಂಟಿಮೀಟರ್. 100 ಪರಿಭ್ರಮಣ ಅಂದ್ರೆ 100 ಸುತ್ತಳತೆ. 100 ಪರಿಭ್ರಮಣ ಬರೋಬರಿ. ಪರಿಭ್ರಮಣ 100 ಪರಿಭ್ರಮಣ ಬರೋಬರಿ 100 ಸುತ್ತಳತೆ. 100 ಸುತ್ತಳತೆ ಇದನ್ನು ತಿಳ್ಕೊಬೇಕು ನೀವು. ಏನು 100 ಪರಿಭ್ರಮಣ ಅಂದ್ರೆ ಏನು? 100 ಸುತ್ತಳತೆ ಬರೋಬರಿ 220 ಒಂದು ಸುತ್ತ. 100 ಸುತ್ತಿಗೆ ಎಷ್ಟಾಯ್ತು ನೋಡಿ. ಬರೋಬರಿ 22 ಒಂದು 3 ಪೂಜೆ ನೋಡಿ ಸೆಂಟಿಮೀಟರ್. ಸೆಂಟಿಮೀಟರ್ ಅದು ಸುತ್ತದ ಅಳತೆ. ನಿಮಗೆ ಕರೆಕ್ಟ್ ಬಂದದಿಲ್ಲ ಚೆಕ್ ಮಾಡ್ರಿ. ಮಾಡಿದಿಂದ 22,000 ಸೆಂಟಿಮೀಟರ್ ಆಯ್ತು ನೋಡಪ್ಪ. ಇಂಥ ಪರಿಭ್ರಮಣ ಶಬ್ದಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ವೃತ್ತದ ತ್ರಿಜ್ಯ 35 ಸೆಂಟಿಮೀಟರ್ ಇದೆ. 100 ಪರಿಭ್ರಮಣಗಳಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು ಅಂದ್ರೆ 100 ಸುತ್ತ ಹಾಕ್ಯದಂಥದ್ದು ವೃತ್ತ. ಎಷ್ಟದಾದ್ರದ್ದು? 35 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಅಥವಾ 70 ಸೆಂಟಿಮೀಟರ್ ವ್ಯಾಸದ ಒಂದು ವೃತ್ತ 100 ಸುತ್ತ ಹಾಕಿದಾಗ ಅದು ಕ್ರಮಿಸಿದ ದೂರ ಎಷ್ಟು? 22,000 ಸೆಂಟಿಮೀಟರ್. ಇದನ್ನ ನೀವು ಮೀಟರ್ದಾಗ ಬರಿಬಹುದು. ಮೀಟರ್ದಾಗ ಬರೀದಂದ್ರೆ 100ಲೆ ಬಾಗಿಸ್ಬೇಕು. ಆಮೇಲೆ ಆ ಮಾನಗಳು ಬಂದಾಗ ನಿಮಗೆ ನಾವು ತಿಳಿಸ್ತೀವಿ. ಈಗ 22,000 ಸೆಂಟಿಮೀಟರ್. ಇಷ್ಟು ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಯಾವುದೇ ಒಂದು ಗಣಿತಗಳು ಯಾವುದೂ ಬಿರಿಯಲ್ಲ, ಅದು ಮನಸ್ಸು ಕೊಟ್ಟು ಕಲಿಬೇಕು. ಈ ವಿಡಿಯೋ ಕೋಚಿಂಗ್ ಕ್ಲಾಸ್ ಹೆಂಗದಂದ್ರೆ ಯಾವ ಗಣಿತ ಬೇಕಂದ್ರೂ ನೀವು ಬರೀ ವಿಡಿಯೋ ಓಪನ್ ಮಾಡಿ ಅಡ್ಡ ಹಿಡಿದು ಬಿಟ್ಟರೆ ಪ್ರಶ್ನೆ ಶಾರ್ಟ್ ಕಟ್ ಪ್ರಶ್ನೆಗಳು ಬರ್ತಿರ್ತಾವೆ. ಯಾಕಂದ್ರೆ ದೊಡ್ಡ ಪ್ರಶ್ನೆಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಬರೀಲಿಕ್ಕೆ ಆಗೋದಿಲ್ಲ, ವಿಡಿಯೋ ತಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಡಿಸ್ಕ್ರಿಪ್ಷನ್ ಅಂತ ಮತ್ತೊಂದು ತಳಗಿರ್ತದೆ, ಅಲ್ಲಿ ಬರಿಬೋದು. ಪೂರ್ತಿ ಬೇಕಾದ್ರೆ ದೊಡ್ಡದು ಬರಿಬೋದು, ಅದೇನು ಉಪಯೋಗ ಇಲ್ಲ. ನಿಮಗೆ ಶಾರ್ಟ್ ಪಾಯಿಂಟ್ಗಳ ಮೇಲೆ ಪ್ರಶ್ನೆ ಇದೆಯದಂತ ತಿಳಿಯಂಗ ನಾನು ವಿಡಿಯೋದ ಮುಂದೆ ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಇರ್ತದೆ, ಅದರಾಗ ನಾನು 100 ಶಬ್ದದೊಳಗೆ ಶಾರ್ಟ್ದಾಗ ಬರ್ದಿರ್ತಾನೆ.
ಕ್ಲಿಯರಾಗಿ ಬೇಕಂದ್ರೆ ವಿಡಿಯೋ ಪೂರ್ತಿ ತೆಗೆದು ಅಲ್ಲೆಲ್ಲ ಪ್ರಶ್ನೆ ಬೋರ್ಡ್ ಮೇಲೆ ಬರ್ದದ್ದು ಇರ್ತದೆ, ಅದನ್ನು ನೋಡ್ಕೊಂಡು ಗಣಿತ ಮಾಡಿರಿ, ರಿಸಲ್ಟ್ ಮಾಡ್ಕೊರಿ, ಪ್ರಯತ್ನ ಮಾಡಿರಿ, ಶಾಣ್ಯರಾಗ್ರಿ. ಇಷ್ಟೆಲ್ಲ ನಾವು ಹೈರಾಣಾಗಿ ಮಾಡೋದು ನಿಮ್ಮ ಒಳ್ಳೆಯದಕ್ಕೆ. ನಮಗೂ ಒಂದು ಅಭ್ಯಾಸನ ಎಲ್ಲ ವಿದ್ಯಾರ್ಥಿಗಳು ಕಲೀಲಿ, ಕನ್ನಡ ಮೀಡಿಯಮ್ದಾಗ ಹುಡುಗರು ಶಾಣ್ಯರಾಗಲಿ, ಅವ್ರ ಭವಿಷ್ಯ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿರಿ ಚೆನ್ನಾಗಿ ಫೇರ್ದಾಗ ಇದನ್ನು ಬರ್ಕೊಂಡು ನಿಮ್ಗೆ ಇದೊಂದು ಬರೀ ಟಿ ವಿ ಒಳಗೆ ನೋಡ್ಕೋತ ಕೊಡ್ರಿ, ಎಷ್ಟು ನಿಮ್ಗೆ ಶಾಣೆತನ ಬರ್ತದ ಅನ್ನೋದು. ಆಮೇಲೆ ನನಗೆ ಫೋನ್ ಮಾಡಿ ಹೇಳ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.